ನಮ್ಮ ಜೊತೆ ಮಾಜಿ ಸಚಿವರು ಮತ್ತು ಬಿಜೆಪಿ ಹಿರಿಯ ಮುಖಂಡರಾದಂಥ ಶಶಿಕಲಾ ಜೊಲ್ಲೆ ಅವರಿದ್ದಾರೆ. ಮುಖ್ಯಮಂತ್ರಿ ಹೇಳಿಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಮೇಡಮ್, ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟು ನೀವು ಗಮನಿಸಿದ್ದೀರಾ? ಏನು ಅನಿಸುತ್ತೆ ಈ ವಿಚಾರ ಸಂಬಂಧ? ಅಂದರೆ ಮಹಿಳೆಯಲ್ಲಿ ರೇಪ್ ಆಗಿರೋ ವಿಚಾರ ಬೆಂಗಳೂರಲ್ಲಿ ಸಂಬಂಧಪಟ್ಟಂತೆ ಕೇಳಿದ್ರೆ ಇನ್ನೂ ಬಿಜೆಪಿ ಸರ್ಕಾರದಲ್ಲಿ ಹೋಲಿಕೆ ಮಾಡಿದ್ದಾರೆ. ಏನು ಅನಿಸುತ್ತೆ? ಇಲ್ಲ, ನಿಜವಾಗ್ಲೂ ಕೂಡ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದಾಗ ಈ ಸರ್ಕಾರದ ವೈಫಲ್ಯತೆಗಳು ಎದ್ದು ಕಾಣ್ತಾ ಇದ್ದಾವೆ. ಯಾಕಂದರೆ ಯಾವುದೇ ದೃಷ್ಟಿಕೋನದಿಂದ ನಾವು ಒಂದು ಪೇಪರ್ ಓಪನ್ ಮಾಡಿದಾಗ ಅಥವಾ ಟಿ ವಿ ಚಾನಲ್ ಓಪನ್ ಮಾಡಿದಾಗ ಹಾಡಾಗ್ಲೇ ಕೊಲೆ ಆಗಿರುವಂಥದ್ದು, ದರೋಡೆಗಳಾಗಿರುವಂಥದ್ದು. ಅಷ್ಟು ಅಲ್ಲದೆ ನಿನ್ನೆ ಒಂದು ಮಗುವಿನ ಮೇಲೆ ಏನು ಮಹಿಳೆ ಮೇಲೆ ಏನು ರೇಪ್ ಕೇಸ್ ಆಯಿತು, ಅದು ಕೂಡ ಬಹಳಷ್ಟು ಶೋಚನೀಯವಾದಂಥದ್ದು. ಮತ್ತು ಇವತ್ತು ಇಂಥ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಭಾಳಷ್ಟು ನಾವು ನೋಡ್ತಾ ಇದ್ದೀವಿ. ಅದು ಸ್ಟೇಟ್ಮೆಂಟನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬೆಳಗಾವಿಯಲ್ಲಿ ಕೊಡೋ ಅಂಥದ್ದು ಒಂದು ಏನು ಪರಿಸ್ಥಿತಿ ಇದೆ, ಏನು ಅಂತಂದರೆ ಇಂಥದ್ದು ಕೇಸ್ಗಳು ಬಿ ಜೆ ಪಿ ಸರ್ಕಾರ ಇದ್ದಾಗ ಆಗಿಲ್ವಾ ಅಂತ ಅನ್ನೋವಂಥದ್ದು. ಇದು ನಿಜವಾಗ್ಲೂ ಕೂಡ ನಾವೆಲ್ಲ ಖಂಡನೆ ಮಾಡ್ತೀವಿ. ನಾನು ಒಬ್ಬ ಮಹಿಳೆಯಾಗಿ ಒಂದು ಮಹಿಳೆಗೆ ರೇಪ್ ಆದಾಗ ಅವಳಿಗೆ ಒಂದು ಸಾಂತ್ವನ ಹೇಳೋ ಅಂಥದ್ದು, ಅದ್ರ ಜೊತೆಗೆ ಯಾರು ಅದನ್ನು ಅಪರಾಧ ಮಾಡಿದ್ದಾರೆ ಅವರಿಗೆ ಹುಡುಕಾಡಿ ಅವರಿಗೆ ಕಠಿಣ ಶಿಕ್ಷೆ ಕೊಡುವಂಥ ಮಾತುಗಳು ಸಿ ಎಂ ಅವರ ಬಾಯಿಂದ ಬರಬೇಕು. ಅದು ಬಿಟ್ಟು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅಂತಕ್ಕಂಥ ರಾಜಕೀಯ ಇಂಥ ವಿಷಯಗಳಲ್ಲಿ ಬರಬಾರ್ದು. ಹಾಗಾಗಿ ಇದು ಬಹಳಷ್ಟು ತಪ್ಪಾಗಿ ಮಾತಾಡಿದ್ದಾರೆ. ನಿಜವಾಗ್ಲೂ ಕೂಡ ಒಬ್ಬ ಮಹಿಳೆ ಮೇಲೆ ಈ ರೀತಿ ಆದಾಗ ಎಲ್ಲರ ಮನೆಯಲ್ಲೂ ಕೂಡ ತಾಯಿ ಇದ್ದಾಳೆ, ಅಕ್ಕ ಇದ್ದಾಳೆ, ಹೆಂಡತಿ ಇದ್ದಾಳೆ, ಮಗಳಿದ್ದಾಳೆ. ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಅಂತಕ್ಕಂಥ ರಾಜಕಾರಣದ ಮಾತುಗಳು ಅವ್ರ ಬಾಯಿಂದ ಬರಬಾರ್ದಿತ್ತು. ಆದರೆ ಅದನ್ನು ಅವ್ರು ಹೇಳಿದ್ದಾರೆ. ಹಾಗಾಗಿ ಅವರು ಒಂದು ಕ್ಷಮೆ ಕೇಳುವಂತಹ ಪರಿಸ್ಥಿತಿ, ಕ್ಷಮೆ ಕೇಳಬೇಕು ಅಂತಲೂ ಕೂಡ ನಾನು ಕೇಳ್ತೀನಿ. ಯಾಕಂದರೆ ರಾಜ್ಯದ ಹೆಣ್ಮಕ್ಳಿಗೆ ಇವತ್ತು ನಮಗೆ ಸುರಕ್ಷತೆ ಇಲ್ಲ ಅನ್ನುವಂಥದ್ದು ನಮಗೆ ಕಾಣ್ತದೆ. ರಾಜಕೀಯವಾಗಿ ಬೇಕಾದ್ರೆ ಆರೋಪ ಹೋಲಿಕೆ ಅವೆಲ್ಲ ಮಾಡಲಿ, ಇಂಥ ವಿಚಾರದಲ್ಲಿ ಒಂದು ಸೂಕ್ಷ್ಮತೆ ಇರಬೇಕಾಗುತ್ತೆ ಅಂತ ಅನ್ಸುತ್ತಲ್ವ? ಅಂದರೆ ಕೂಡ ರಾಜಕಾರಣದಲ್ಲಿ ಏನೇ ಸಂದರ್ಭ ಬಂದರೂ ಕೂಡ ಅದು ಹೋರಾಟ ಮಾಡೋಣ, ಅದು ಒಬ್ಬರ ಮೇಲೆ ಒಬ್ಬರು ನಾವು ಮಾತಾಡೋಣ. ಬಟ್ ಒಬ್ಬ ಹೆಣ್ಣು ಮಗಳ ಮೇಲೆ ಇಂಥ ಪರಿಸ್ಥಿತಿ ಆದಾಗ ಈ ರೀತಿ ಸ್ಟೇಟ್ಮೆಂಟ್ ಕೊಡೋದು ತಪ್ಪು ಮತ್ತು ರಾಜಕೀಯವಾಗಿ ಹೋಲಿಕೆ ಮಾಡುವಂಥದ್ದು ಕೂಡ ಅಷ್ಟೇ ತಪ್ಪು ಅಂತ ಹೇಳಿ. ಹೌದೌದು, ಈ ನಮ್ಮ ರಾಜ್ಯದ ಹೆಣ್ಮಕ್ಳಿಗೆ ಈ ರೀತಿ ಪರಿಸ್ಥಿತಿ ಬಂದಾಗ ಈ ರೀತಿ ಅನ್ನೋದು, ರಾಜಕಾರಣ ಮಾಡೋದು ಸ್ತುತಿ ಅಲ್ಲ. ಅದನ್ನು ಅವರು ಕ್ಷಮೆನೂ ಕೂಡ ಕೇಳುವಂಥದ್ದು ಆಗಬೇಕು. ಇದು ಶಶಿಕಲಾ ಜೊಲ್ಲೆ ಅವರ ಒಂದು ಆಗ್ರಹದ ಜೊತೆಗೆ ಒತ್ತಾಯ ಕೂಡ ಆಗಿರುವಂಥದ್ದು. ಅವರು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಗ್ಗೆ ಕ್ಷಮೆಯನ್ನು ಕೇಳಬೇಕು. ಮಹಿಳೆಯರ ಸಂಬಂಧಪಟ್ಟಂತೆ ರೇಪ್ ವಿಚಾರ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ, ಅದು ಹೋಲಿಕೆ ಮಾಡಿ ರಾಜಕಾರಣ ಕೇಳಿರುವಂಥದ್ದು, ಹೋಲಿಕೆ ಮಾಡಿರುವಂಥದ್ದು, ಕ್ಷಮೆ ಕೇಳಬೇಕು ಅಂತ ಕೂಡ ಆಗ್ರಹವನ್ನು ವ್ಯಕ್ತಪಡಿಸಿರುವಂಥದ್ದು. ನಮ್ಮ ಜೊತೆ ಮಾಜಿ ಸಚಿವರು ಮತ್ತು ಬಿಜೆಪಿ ಹಿರಿಯ ಮುಖಂಡರಾದಂಥ ಶಶಿಕಲಾ ಜೊಲ್ಲೆ ಅವರಿದ್ದಾರೆ. ಮುಖ್ಯಮಂತ್ರಿ ಹೇಳಿಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಮೇಡಮ್, ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟು ನೀವು ಗಮನಿಸಿದ್ದೀರಾ? ಏನು ಅನಿಸುತ್ತೆ ಈ ವಿಚಾರ ಸಂಬಂಧ? ಅಂದರೆ ಮಹಿಳೆಯಲ್ಲಿ ರೇಪ್ ಆಗಿರೋ ವಿಚಾರ ಬೆಂಗಳೂರಲ್ಲಿ ಸಂಬಂಧಪಟ್ಟಂತೆ ಕೇಳಿದ್ರೆ ಇನ್ನೂ ಬಿಜೆಪಿ ಸರ್ಕಾರದಲ್ಲಿ ಹೋಲಿಕೆ ಮಾಡಿದ್ದಾರೆ. ಏನು ಅನಿಸುತ್ತೆ? ಇಲ್ಲ, ನಿಜವಾಗ್ಲೂ ಕೂಡ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದಾಗ ಈ ಸರ್ಕಾರದ ವೈಫಲ್ಯತೆಗಳು ಎದ್ದು ಕಾಣ್ತಾ ಇದ್ದಾವೆ. ಯಾಕಂದರೆ ಯಾವುದೇ ದೃಷ್ಟಿಕೋನದಿಂದ ನಾವು ಒಂದು ಪೇಪರ್ ಓಪನ್ ಮಾಡಿದಾಗ ಅಥವಾ ಟಿ ವಿ ಚಾನಲ್ ಓಪನ್ ಮಾಡಿದಾಗ ಹಾಡಾಗ್ಲೇ ಕೊಲೆ ಆಗಿರುವಂಥದ್ದು, ದರೋಡೆಗಳಾಗಿರುವಂಥದ್ದು. ಅಷ್ಟು ಅಲ್ಲದೆ ನಿನ್ನೆ ಒಂದು ಮಗುವಿನ ಮೇಲೆ ಏನು ಮಹಿಳೆ ಮೇಲೆ ಏನು ರೇಪ್ ಕೇಸ್ ಆಯಿತು, ಅದು ಕೂಡ ಬಹಳಷ್ಟು ಶೋಚನೀಯವಾದಂಥದ್ದು. ಮತ್ತು ಇವತ್ತು ಇಂಥ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಭಾಳಷ್ಟು ನಾವು ನೋಡ್ತಾ ಇದ್ದೀವಿ. ಅದು ಸ್ಟೇಟ್ಮೆಂಟನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬೆಳಗಾವಿಯಲ್ಲಿ ಕೊಡೋ ಅಂಥದ್ದು ಒಂದು ಏನು ಪರಿಸ್ಥಿತಿ ಇದೆ, ಏನು ಅಂತಂದರೆ ಇಂಥದ್ದು ಕೇಸ್ಗಳು ಬಿ ಜೆ ಪಿ ಸರ್ಕಾರ ಇದ್ದಾಗ ಆಗಿಲ್ವಾ ಅಂತ ಅನ್ನೋವಂಥದ್ದು. ಇದು ನಿಜವಾಗ್ಲೂ ಕೂಡ ನಾವೆಲ್ಲ ಖಂಡನೆ ಮಾಡ್ತೀವಿ. ನಾನು ಒಬ್ಬ ಮಹಿಳೆಯಾಗಿ ಒಂದು ಮಹಿಳೆಗೆ ರೇಪ್ ಆದಾಗ ಅವಳಿಗೆ ಒಂದು ಸಾಂತ್ವನ ಹೇಳೋ ಅಂಥದ್ದು, ಅದ್ರ ಜೊತೆಗೆ ಯಾರು ಅದನ್ನು ಅಪರಾಧ ಮಾಡಿದ್ದಾರೆ ಅವರಿಗೆ ಹುಡುಕಾಡಿ ಅವರಿಗೆ ಕಠಿಣ ಶಿಕ್ಷೆ ಕೊಡುವಂಥ ಮಾತುಗಳು ಸಿ ಎಂ ಅವರ ಬಾಯಿಂದ ಬರಬೇಕು. ಅದು ಬಿಟ್ಟು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅಂತಕ್ಕಂಥ ರಾಜಕೀಯ ಇಂಥ ವಿಷಯಗಳಲ್ಲಿ ಬರಬಾರ್ದು. ಹಾಗಾಗಿ ಇದು ಬಹಳಷ್ಟು ತಪ್ಪಾಗಿ ಮಾತಾಡಿದ್ದಾರೆ. ನಿಜವಾಗ್ಲೂ ಕೂಡ ಒಬ್ಬ ಮಹಿಳೆ ಮೇಲೆ ಈ ರೀತಿ ಆದಾಗ ಎಲ್ಲರ ಮನೆಯಲ್ಲೂ ಕೂಡ ತಾಯಿ ಇದ್ದಾಳೆ, ಅಕ್ಕ ಇದ್ದಾಳೆ, ಹೆಂಡತಿ ಇದ್ದಾಳೆ, ಮಗಳಿದ್ದಾಳೆ. ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಅಂತಕ್ಕಂಥ ರಾಜಕಾರಣದ ಮಾತುಗಳು ಅವ್ರ ಬಾಯಿಂದ ಬರಬಾರ್ದಿತ್ತು. ಆದರೆ ಅದನ್ನು ಅವ್ರು ಹೇಳಿದ್ದಾರೆ. ಹಾಗಾಗಿ ಅವರು ಒಂದು ಕ್ಷಮೆ ಕೇಳುವಂತಹ ಪರಿಸ್ಥಿತಿ, ಕ್ಷಮೆ ಕೇಳಬೇಕು ಅಂತಲೂ ಕೂಡ ನಾನು ಕೇಳ್ತೀನಿ. ಯಾಕಂದರೆ ರಾಜ್ಯದ ಹೆಣ್ಮಕ್ಳಿಗೆ ಇವತ್ತು ನಮಗೆ ಸುರಕ್ಷತೆ ಇಲ್ಲ ಅನ್ನುವಂಥದ್ದು ನಮಗೆ ಕಾಣ್ತದೆ. ರಾಜಕೀಯವಾಗಿ ಬೇಕಾದ್ರೆ ಆರೋಪ ಹೋಲಿಕೆ ಅವೆಲ್ಲ ಮಾಡಲಿ, ಇಂಥ ವಿಚಾರದಲ್ಲಿ ಒಂದು ಸೂಕ್ಷ್ಮತೆ ಇರಬೇಕಾಗುತ್ತೆ ಅಂತ ಅನ್ಸುತ್ತಲ್ವ? ಅಂದರೆ ಕೂಡ ರಾಜಕಾರಣದಲ್ಲಿ ಏನೇ ಸಂದರ್ಭ ಬಂದರೂ ಕೂಡ ಅದು ಹೋರಾಟ ಮಾಡೋಣ, ಅದು ಒಬ್ಬರ ಮೇಲೆ ಒಬ್ಬರು ನಾವು ಮಾತಾಡೋಣ. ಬಟ್ ಒಬ್ಬ ಹೆಣ್ಣು ಮಗಳ ಮೇಲೆ ಇಂಥ ಪರಿಸ್ಥಿತಿ ಆದಾಗ ಈ ರೀತಿ ಸ್ಟೇಟ್ಮೆಂಟ್ ಕೊಡೋದು ತಪ್ಪು ಮತ್ತು ರಾಜಕೀಯವಾಗಿ ಹೋಲಿಕೆ ಮಾಡುವಂಥದ್ದು ಕೂಡ ಅಷ್ಟೇ ತಪ್ಪು ಅಂತ ಹೇಳಿ. ಹೌದೌದು, ಈ ನಮ್ಮ ರಾಜ್ಯದ ಹೆಣ್ಮಕ್ಳಿಗೆ ಈ ರೀತಿ ಪರಿಸ್ಥಿತಿ ಬಂದಾಗ ಈ ರೀತಿ ಅನ್ನೋದು, ರಾಜಕಾರಣ ಮಾಡೋದು ಸ್ತುತಿ ಅಲ್ಲ. ಅದನ್ನು ಅವರು ಕ್ಷಮೆನೂ ಕೂಡ ಕೇಳುವಂಥದ್ದು ಆಗಬೇಕು. ಇದು ಶಶಿಕಲಾ
ಜಿಲ್ಲೆಯವರ ಒಂದು ಆಗ್ರಹದ ಜೊತೆಗೆ ಒತ್ತಾಯ ಕೂಡ ಆಗಿರುವಂಥದ್ದು. ಅವ್ರು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಗ್ಗೆ ಕ್ಷಮೆಯನ್ನು ಕೇಳಬೇಕು. ಮಹಿಳೆಯರ ಸಂಬಂಧಪಟ್ಟಂತೆ ರೇಪ್ ವಿಚಾರ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ಅದು ಹೋಲಿಕೆ ಮಾಡಿ ರಾಜಕಾರಣ ಕೇಳಿರುವಂಥದ್ದು, ಹೋಲಿಕೆ ಮಾಡಿರುವಂಥದ್ದು, ಇದು ಕ್ಷಮೆ ಕೇಳಬೇಕು ಅಂತ ಕೂಡ ಆಗ್ರಹವನ್ನು ವ್ಯಕ್ತಪಡಿಸಿರುವಂಥದ್ದು. ನಮ್ಮ ಜೊತೆ ಮಾಜಿ ಸಚಿವರು ಮತ್ತು ಬಿಜೆಪಿ ಹಿರಿಯ ಮುಖಂಡರಾದಂಥ ಶಶಿಕಲಾ ಜೊಲ್ಲೆ ಅವರಿದ್ದಾರೆ. ಮುಖ್ಯಮಂತ್ರಿ ಹೇಳಿಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತ ಆಗ್ತಾ ಇರೋದು. ಮೇಡಮ್, ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟು ನೀವು ಗಮನಿಸಿದ್ದೀರಾ, ಏನು ಅನಿಸುತ್ತೆ ಈ ವಿಚಾರ ಸಂಬಂಧ? ಅಂದರೆ ಮಹಿಳೆಯಲ್ಲಿ ರೇಪ್ ಆಗಿರೋ ವಿಚಾರ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಕೇಳಿ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಹೋಲಿಕೆ ಮಾಡಿದ್ದಾರೆ, ಏನು ಅನಿಸುತ್ತೆ? ಇಲ್ಲ, ನಿಜವಾಗ್ಲೂ ಕೂಡ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದಾಗ ಈ ಸರ್ಕಾರದ ವೈಫಲ್ಯತೆಗಳು ಎದ್ದು ಕಾಣ್ತಾ ಇದ್ದಾವೆ. ಯಾಕಂದರೆ ಯಾವುದೇ ದೃಷ್ಟಿಕೋನದಿಂದ ನಾವು ಒಂದು ಪೇಪರ್ ಓಪನ್ ಮಾಡಿದಾಗ ಅಥವಾ ಟಿ ವಿ ಚಾನಲ್ ಓಪನ್ ಮಾಡಿದಾಗ ಹಾಡಾಗ್ಲೇ ಕೊಲೆ ಆಗಿರುವಂಥದ್ದು, ದರೋಡೆಗಳಾಗಿರುವಂಥದ್ದು, ಅಷ್ಟು ಅಲ್ಲದೆ ನಿನ್ನೆ ಒಂದು ಮಗುವಿನ ಮೇಲೆ ಏನು ಮಹಿಳೆ ಮೇಲೆ ಏನು ರೇಪ್ ಕೇಸ್ ಆಯಿತು, ಅದು ಕೂಡ ಬಹಳಷ್ಟು ಶೋಚನೀಯವಾದಂಥದ್ದು. ಮತ್ತು ಇವತ್ತು ಇಂಥ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಭಾಳಷ್ಟು ನಾವು ನೋಡ್ತಾ ಇದ್ದೀವಿ. ಅದು ಸ್ಟೇಟ್ಮೆಂಟನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬೆಳಗಾವಿಯಲ್ಲಿ ಕೊಡೋ ಅಂಥದ್ದು ಒಂದು ಏನು ಪರಿಸ್ಥಿತಿ ಇದೆ, ಏನು ಅಂತಂದರೆ ಇಂಥದ್ದು ಕೇಸ್ಗಳು ಬಿ ಜೆ ಪಿ ಸರ್ಕಾರ ಇದ್ದಾಗ ಆಗಿಲ್ವಾ ಅಂತ ಅನ್ನೋವಂಥದ್ದು. ಇದು ನಿಜವಾಗ್ಲೂ ಕೂಡ ನಾವೆಲ್ಲ ಖಂಡನೆ ಮಾಡ್ತೀವಿ. ನಾನು ಒಬ್ಬ ಮಹಿಳೆಯಾಗಿ ಒಂದು ಮಹಿಳೆಗೆ ರೇಪ್ ಆದಾಗ ಅವಳಿಗೆ ಒಂದು ಸಾಂತ್ವನ ಹೇಳೋ ಅಂಥದ್ದು, ಅದ್ರ ಜೊತೆಗೆ ಯಾರು ಅದನ್ನು ಅಪರಾಧ ಮಾಡಿದ್ದಾರೆ ಅವರಿಗೆ ಹುಡುಕಾಡಿ ಅವರಿಗೆ ಕಠಿಣ ಶಿಕ್ಷೆ ಕೊಡುವಂಥ ಮಾತುಗಳು ಸಿ ಎಂ ಅವರ ಬಾಯಿಂದ ಬರಬೇಕು. ಅದು ಬಿಟ್ಟು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅಂತಕ್ಕಂಥ ರಾಜಕೀಯ ಇಂಥ ವಿಷಯಗಳಲ್ಲಿ ಬರಬಾರ್ದು. ಹಾಗಾಗಿ ಇದು ಬಹಳಷ್ಟು ತಪ್ಪಾಗಿ ಮಾತಾಡಿದ್ದಾರೆ. ನಿಜವಾಗ್ಲೂ ಕೂಡ ಒಬ್ಬ ಮಹಿಳೆ ಮೇಲೆ ಈ ರೀತಿ ಆದಾಗ ಎಲ್ಲರ ಮನೆಯಲ್ಲೂ ಕೂಡ ತಾಯಿ ಇದ್ದಾಳೆ, ಅಕ್ಕ ಇದ್ದಾಳೆ, ಹೆಂಡತಿ ಇದ್ದಾಳೆ, ಮಗಳಿದ್ದಾಳೆ. ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಅಂತಕ್ಕಂಥ ರಾಜಕಾರಣದ ಮಾತುಗಳು ಅವ್ರ ಬಾಯಿಂದ ಬರಬಾರ್ದಿತ್ತು. ಆದರೆ ಅದನ್ನು ಅವ್ರು ಹೇಳಿದ್ದಾರೆ. ಹಾಗಾಗಿ ಅವರು ಒಂದು ಕ್ಷಮೆ ಕೇಳುವಂತಹ ಪರಿಸ್ಥಿತಿ, ಕ್ಷಮೆ ಕೇಳಬೇಕು ಅಂತಲೂ ಕೂಡ ನಾನು ಕೇಳ್ತೀನಿ. ಯಾಕಂದರೆ ರಾಜ್ಯದ ಹೆಣ್ಮಕ್ಳಿಗೆ ಇವತ್ತು ನಮಗೆ ಸುರಕ್ಷತೆ ಇಲ್ಲ ಅನ್ನುವಂಥದ್ದು ನಮಗೆ ಕಾಣ್ತದೆ. ಈ ರಾಜಕೀಯವಾಗಿ ಬೇಕಾದ್ರೆ ಆರೋಪ ಹೋಲಿಕೆ ಅವೆಲ್ಲ ಮಾಡಲಿ, ಇಂಥ ವಿಚಾರದಲ್ಲಿ ಒಂದು ಸೂಕ್ಷ್ಮತೆ ಇರಬೇಕಾಗುತ್ತೆ ಅಂತ ಅನ್ಸುತ್ತಲ್ವ? ಅಂದರೆ ನಿಜವಾಗ್ಲೂ ಕೂಡ ರಾಜಕಾರಣದಲ್ಲಿ ಏನೇ ಸಂದರ್ಭ ಬಂದರೂ ಕೂಡ ಅದು ಹೋರಾಟ ಮಾಡೋಣ, ಅದು ಒಬ್ಬರ ಮೇಲೆ ಒಬ್ಬರು ನಾವು ಮಾತಾಡೋಣ. ಬಟ್ ಒಬ್ಬ ಹೆಣ್ಣು ಮಗಳ ಮೇಲೆ ಇಂಥ ಪರಿಸ್ಥಿತಿ ಆದಾಗ ಈ ರೀತಿ ಸ್ಟೇಟ್ಮೆಂಟ್ ಕೊಡೋದು ತಪ್ಪು ಮತ್ತು ರಾಜಕೀಯವಾಗಿ ಹೋಲಿಕೆ ಮಾಡುವಂಥದ್ದು ಕೂಡ ಅಷ್ಟೇ ತಪ್ಪು ಅಂತ ಹೇಳಿ ಕ್ಷಮೆ ಕೇಳಬೇಕು ಅಥವಾ ಹೌದೌದು. ಈ ನಮ್ಮ ರಾಜ್ಯದ ಹೆಣ್ಮಕ್ಳಿಗೆ ಈ ರೀತಿ ಪರಿಸ್ಥಿತಿ ಬಂದಾಗ ಈ ರೀತಿ ಅನ್ನೋದು, ರಾಜಕಾರಣ ಮಾಡೋದು ಸ್ತುತಿ ಅಲ್ಲ. ಅದನ್ನು ಅವರು ಕ್ಷಮೆನೂ ಕೂಡ ಕೇಳುವಂಥದ್ದು ಆಗಬೇಕು. ಇದು ಶಶಿಕಲಾ ಜೊಲ್ಲೆ ಅವರ ಒಂದು ಆಗ್ರಹದ ಜೊತೆಗೆ ಒತ್ತಾಯ ಕೂಡ ಆಗಿರುವಂಥದ್ದು. ಅವ್ರು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಗ್ಗೆ ಕ್ಷಮೆಯನ್ನು ಕೇಳಬೇಕು. ಮಹಿಳೆಯರ ಸಂಬಂಧಪಟ್ಟಂತೆ ರೇಪ್ ವಿಚಾರ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ಅದು ಹೋಲಿಕೆ ಮಾಡಿ ರಾಜಕಾರಣ ಕೇಳಿರುವಂಥದ್ದು, ಹೋಲಿಕೆ ಮಾಡಿರುವಂಥದ್ದು, ಇದು ಕ್ಷಮೆ ಕೇಳಬೇಕು ಅಂತ ಕೂಡ ಆಗ್ರಹವನ್ನು ವ್ಯಕ್ತಪಡಿಸಿರುವಂಥದ್ದು. ನಮ್ಮ ಜೊತೆ ಮಾಜಿ ಸಚಿವರು ಮತ್ತು ಬಿಜೆಪಿ ಹಿರಿಯ ಮುಖಂಡರಾದಂಥ ಶಶಿಕಲಾ ಜೊಲ್ಲೆ ಅವರಿದ್ದಾರೆ. ಮುಖ್ಯಮಂತ್ರಿ ಹೇಳಿಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತ ಆಗ್ತಾ ಇರೋದು. ಮೇಡಮ್, ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟು ನೀವು ಗಮನಿಸಿದ್ದೀರಾ, ಏನು ಅನಿಸುತ್ತೆ ಈ ವಿಚಾರ ಸಂಬಂಧ? ಅಂದರೆ ಮಹಿಳೆಯಲ್ಲಿ ರೇಪ್ ಆಗಿರೋ ವಿಚಾರ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಕೇಳಿ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಹೋಲಿಕೆ ಮಾಡಿದ್ದಾರೆ, ಏನು ಅನಿಸುತ್ತೆ? ಇಲ್ಲ, ನಿಜವಾಗ್ಲೂ ಕೂಡ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದಾಗ ಈ ಸರ್ಕಾರದ ವೈಫಲ್ಯತೆಗಳು ಎದ್ದು ಕಾಣ್ತಾ ಇದ್ದಾವೆ. ಯಾಕಂದರೆ ಯಾವುದೇ ದೃಷ್ಟಿಕೋನದಿಂದ ನಾವು ಒಂದು ಪೇಪರ್ ಓಪನ್ ಮಾಡಿದಾಗ ಅಥವಾ ಟಿ ವಿ ಚಾನಲ್ ಓಪನ್ ಮಾಡಿದಾಗ ಹಾಡಾಗ್ಲೇ ಕೊಲೆ ಆಗಿರುವಂಥದ್ದು, ದರೋಡೆಗಳಾಗಿರುವಂಥದ್ದು, ಅಷ್ಟು ಅಲ್ಲದೆ ನಿನ್ನೆ ಒಂದು ಮಗುವಿನ ಮೇಲೆ ಏನು ಮಹಿಳೆ ಮೇಲೆ ಏನು ರೇಪ್ ಕೇಸ್ ಆಯಿತು, ಅದು ಕೂಡ ಬಹಳಷ್ಟು ಶೋಚನೀಯವಾದಂಥದ್ದು. ಮತ್ತು ಇವತ್ತು ಇಂಥ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಭಾಳಷ್ಟು ನಾವು ನೋಡ್ತಾ ಇದ್ದೀವಿ. ಅದು ಸ್ಟೇಟ್ಮೆಂಟನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬೆಳಗಾವಿಯಲ್ಲಿ ಕೊಡೋ ಅಂಥದ್ದು ಒಂದು ಏನು ಪರಿಸ್ಥಿತಿ ಇದೆ, ಏನು ಅಂತಂದರೆ ಇಂಥದ್ದು ಕೇಸ್ಗಳು ಬಿ ಜೆ ಪಿ ಸರ್ಕಾರ ಇದ್ದಾಗ ಆಗಿಲ್ವಾ ಅಂತ ಅನ್ನೋವಂಥದ್ದು. ಇದು ನಿಜವಾಗ್ಲೂ ಕೂಡ ನಾವೆಲ್ಲ ಖಂಡನೆ ಮಾಡ್ತೀವಿ. ನಾನು ಒಬ್ಬ ಮಹಿಳೆಯಾಗಿ ಒಂದು ಮಹಿಳೆಗೆ ರೇಪ್ ಆದಾಗ ಅವಳಿಗೆ ಒಂದು ಸಾಂತ್ವನ ಹೇಳೋ ಅಂಥದ್ದು, ಅದ್ರ ಜೊತೆಗೆ ಯಾರು ಅದನ್ನು ಅಪರಾಧ ಮಾಡಿದ್ದಾರೆ ಅವರಿಗೆ ಹುಡುಕಾಡಿ ಅವರಿಗೆ ಕಠಿಣ ಶಿಕ್ಷೆ ಕೊಡುವಂಥ ಮಾತುಗಳು ಸಿ ಎಂ ಅವರ ಬಾಯಿಂದ ಬರಬೇಕು. ಅದು ಬಿಟ್ಟು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅಂತಕ್ಕಂಥ ರಾಜಕೀಯ ಇಂಥ ವಿಷಯಗಳಲ್ಲಿ ಬರಬಾರ್ದು. ಹಾಗಾಗಿ ಇದು ಬಹಳಷ್ಟು ತಪ್ಪಾಗಿ ಮಾತಾಡಿದ್ದಾರೆ. ನಿಜವಾಗ್ಲೂ ಕೂಡ ಒಬ್ಬ ಮಹಿಳೆ ಮೇಲೆ ಈ ರೀತಿ ಆದಾಗ ಎಲ್ಲರ ಮನೆಯಲ್ಲೂ ಕೂಡ ತಾಯಿ ಇದ್ದಾಳೆ, ಅಕ್ಕ ಇದ್ದಾಳೆ, ಹೆಂಡತಿ ಇದ್ದಾಳೆ, ಮಗಳಿದ್ದಾಳೆ. ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಅಂತಕ್ಕಂಥ ರಾಜಕಾರಣದ ಮಾತುಗಳು ಅವ್ರ ಬಾಯಿಂದ ಬರಬಾರ್ದಿತ್ತು. ಆದರೆ ಅದನ್ನು ಅವ್ರು ಹೇಳಿದ್ದಾರೆ. ಹಾಗಾಗಿ ಅವರು ಒಂದು ಕ್ಷಮೆ ಕೇಳುವಂತಹ ಪರಿಸ್ಥಿತಿ, ಕ್ಷಮೆ ಕೇಳಬೇಕು ಅಂತಲೂ ಕೂಡ ನಾನು ಕೇಳ್ತೀನಿ. ಯಾಕಂದರೆ ರಾಜ್ಯದ ಹೆಣ್ಮಕ್ಳಿಗೆ ಇವತ್ತು ನಮಗೆ ಸುರಕ್ಷತೆ ಇಲ್ಲ ಅನ್ನುವಂಥದ್ದು ನಮಗೆ ಕಾಣ್ತದೆ. ಈ ರಾಜಕೀಯವಾಗಿ ಬೇಕಾದ್ರೆ ಆರೋಪ ಹೋಲಿಕೆ ಅವೆಲ್ಲ ಮಾಡಲಿ, ಇಂಥ ವಿಚಾರದಲ್ಲಿ ಒಂದು ಸೂಕ್ಷ್ಮತೆ ಇರಬೇಕಾಗುತ್ತೆ ಅಂತ ಅನ್ಸುತ್ತಲ್ವ? ಅಂದರೆ ನಿಜವಾಗ್ಲೂ ಕೂಡ ರಾಜಕಾರಣದಲ್ಲಿ ಏನೇ ಸಂದರ್ಭ ಬಂದರೂ ಕೂಡ ಅದು ಹೋರಾಟ ಮಾಡೋಣ, ಅದು ಒಬ್ಬರ ಮೇಲೆ ಒಬ್ಬರು ನಾವು ಮಾತಾಡೋಣ. ಬಟ್ ಒಬ್ಬ ಹೆಣ್ಣು ಮಗಳ ಮೇಲೆ ಇಂಥ ಪರಿಸ್ಥಿತಿ ಆದಾಗ ಈ ರೀತಿ ಸ್ಟೇಟ್ಮೆಂಟ್ ಕೊಡೋದು ತಪ್ಪು ಮತ್ತು ರಾಜಕೀಯವಾಗಿ
ಹೋಲಿಕೆ ಮಾಡುವಂಥದ್ದು ಕೂಡ ಅಷ್ಟೇ ತಪ್ಪು ಅಂತ ಹೇಳಿ. ಕ್ಷಮೆ ಕೇಳಬೇಕು ಅಥವಾ ನೀವು ಕೇಳ್ತೀರಾ? ಹೌದೌದು, ಈ ನಮ್ಮ ರಾಜ್ಯದ ಹೆಣ್ಮಕ್ಳಿಗೆ ಈ ರೀತಿ ಪರಿಸ್ಥಿತಿ ಬಂದಾಗ ಈ ರೀತಿ ಅನ್ನೋದು ರಾಜಕಾರಣ ಮಾಡೋದು ಸ್ತುತಿ ಅಲ್ಲ. ಅದನ್ನು ಅವರು ಕ್ಷಮೆನೂ ಕೂಡ ಕೇಳುವಂಥದ್ದು ಆಗಬೇಕು. ಇದು ಶಶಿಕಲಾ ಜೊಲ್ಲೆ ಅವರ ಒಂದು ಆಗ್ರಹದ ಜೊತೆಗೆ ಒತ್ತಾಯ ಕೂಡ ಆಗಿರುವಂಥದ್ದು. ಅವರು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಗ್ಗೆ ಕ್ಷಮೆಯನ್ನು ಕೇಳಬೇಕು, ಮಹಿಳೆಯರ ಸಂಬಂಧಪಟ್ಟಂತೆ ರೇಪ್ ವಿಚಾರ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ಅದು ಹೋಲಿಕೆ ಮಾಡಿ ರಾಜಕಾರಣ ಕೇಳಿರುವಂಥದ್ದು, ಹೋಲಿಕೆ ಮಾಡಿರುವಂಥದ್ದು, ಕ್ಷಮೆ ಕೇಳಬೇಕು ಅಂತ ಕೂಡ ಆಗ್ರಹವನ್ನು ವ್ಯಕ್ತಪಡಿಸಿರುವಂಥದ್ದು.